ಸಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ. ಹಾವುಗಳನ್ನು ಕಂಡರೆ ಜನರಿಗೆ ತುಂಬ ಭಯವಾಗುತ್ತದೆ. ಅಷ್ಟೇ ಅಲ್ಲ, ಪ್ರಾಣಿಗಳೂ ಸಹ ಹಾವಿನಿಂದ ದೂರ ಉಳಿದುಬಿಡುತ್ತವೆ. ಯಾಕಂದರೆ ಹಾವು ತುಂಬ ಭಯಂಕರವಾಗಿ ಮತ್ತು ವಿಷಪೂರಿತವಾಗಿರುತ್ತವೆ. ಪ್ರಪಂಚದಲ್ಲಿ ಹಲವಾರು ಜಾತಿಯ ಹಾವುಗಳಿವೆ. ಎಲ್ಲವೂ ತಮ್ಮ ತಮ್ಮ ವೈಶಿಷ್ಟ್ಯತೆಗಳಿಂದ ಹೆಸರುವಾಸಿಯಾಗಿವೆ. ನಾವು ಅನಕೊಂಡ, ಪೈಥಾನ್ನಂಥ ಹಾವುಗಳನ್ನು ಕೇಳಿದ್ದೇವೆ. ಭೂಮಿಯ ಮೇಲೆ ವಾಸಿಸುವ ಜಗತ್ತಿನ ಅತ್ಯಂತ ಬಲಿಷ್ಠ ವಿಷಕಾರಿ ಹಾವುಗಳಾದ ನಮ್ಮ ಭಾರತದ ಕಿಂಗ್ ಕೋಬ್ರಾ ಮತ್ತು ಆಫ್ರಿಕಾದ ದ ಬ್ಲ್ಯಾಕ್ ಮಾಂಬಾ ಇವೆರಡರ ಮಧ್ಯೆ ಕಾಳಗ ನಡೆದರೆ ಯಾರು ಜಯಿಸುತ್ತಾರೆ ಎಂಬುದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದ ಬ್ಲ್ಯಾಕ್ ಮಾಂಬಾ ವರ್ಸಸ್ ದ ಕಿಂಗ್ ಕೋಬ್ರಾ. ದ ಬ್ಲ್ಯಾಕ್ ಮಾಂಬಾ ಜಗತ್ತಿನಲ್ಲಿ ಕಂಡುಬರುವ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಇದು ಒಂದು. ಇದು ಎಷ್ಟು ಅಗ್ರೆಸಿವ್ ಆಗಿರುತ್ತದೆ ಎಂದರೆ ಕ್ಷಣಾರ್ಧದಲ್ಲಿ ಬೇಟೆಯನ್ನು ಸಾವಿನ ನಿದ್ರೆಗೆ ಜಾರಿಸಿ ಬಿಡುತ್ತದೆ. ಇದರ ವಿಷ ಎಷ್ಟು ಬೇಗ ದೇಹದಲ್ಲಿ ಹರಡಿಬಿಡುತ್ತದೆ ಎಂದರೆ ಏನು ಕಚ್ಚಿದೆ, ಏನು ಆಯಿತು ಅಂತ ತಿಳಿಯುವಷ್ಟರೊಳಗೆ ಸಾವು ಸಂಭವಿಸಿಬಿಡುತ್ತದೆ. ಅದಕ್ಕಾಗಿಯೇ ಈ ದ ಬ್ಲ್ಯಾಕ್ ಮಾಂಬಾವನ್ನು ಆಫ್ರಿಕಾದ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಸ್ನೇಕ್ ಅಂತಲೇ ಕರೆಯುತ್ತಾರೆ. ಆಫ್ರಿಕಾದಲ್ಲಿ ಕಂಡುಬರುವ ಈ ಹಾವನ್ನು ನಮ್ಮ ಭಾರತದ ದ ಕಿಂಗ್ ಕೋಬ್ರಾದ ಜೊತೆಗೆ ಹೋಲಿಕೆ ಮಾಡಲಾಗುತ್ತದೆ. ನಮ್ಮ ಈ ಕಿಂಗ್ ಕೋಬ್ರಾ ಏನಿದೆಯಲ್ಲ, ಈ ಬ್ಲ್ಯಾಕ್ ಮಾಂಬಾಗಿಂತ ಹಲವಾರು ವಿಷಯಗಳಲ್ಲಿ ಪವರ್ಫುಲ್ ಮತ್ತು ಡೆಡ್ಲಿಯೆಸ್ಟ್ ಆಗಿದೆ. ಇದರಿಂದಾನೇ ಕಿಂಗ್ ಕೋಬ್ರಾವನ್ನು ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಇದು ಒಂದು. ಕಿಂಗ್ ಕೋಬ್ರಾವು ಬ್ಲ್ಯಾಕ್ ಮಾಂಬಾಗಿಂತ ಶಕ್ತಿಶಾಲಿ ಮತ್ತು ಉದ್ದವಾಗಿರುತ್ತದೆ. ಕಿಂಗ್ ಕೋಬ್ರಾದ ಮಜಬೂತಾದ ದೇಹ ರಚನೆ ಮತ್ತು ಅತ್ಯದ್ಭುತವಾದ ನಡವಳಿಕೆಯಿಂದಾಗಿಯೇ ಈ ಕೋಬ್ರಾವನ್ನು ಕಿಂಗ್ ಅಂತ ಕರೆಯುತ್ತಾರೆ. ಹೇಗೆ ಸಿಂಹದ ನಡವಳಿಕೆಯಿಂದಾಗಿಯೇ ಕಾಡಿನ ರಾಜ್ಯ ಎನಿಸಿಕೊಂಡನೋ, ಅದೇ ತರಹ ಕಿಂಗ್ ಕೋಬ್ರಾವು ಕೂಡ ತನ್ನ ನಡವಳಿಕೆಯಿಂದಾಗಿಯೇ ಕಿಂಗ್ ಅಂತ ಹೆಸರುವಾಸಿಯಾಗಿದೆ. ಈ ಕಿಂಗ್ ಕೋಬ್ರಾ ಬ್ಲ್ಯಾಕ್ ಮಾಂಬಾ ನನಗೆ ಅಗ್ರೆಸಿವ್ ಅಲ್ಲ. ಇದು ಯಾರ ತಂಟೆಗೂ ಹೋಗುವುದಿಲ್ಲ, ಯಾರಿಗೂ ಕೆಣಕುವುದಿಲ್ಲ. ಆದರೆ ಯಾರಾದರೂ ಇದರ ತಂಟೆಗೆ ಬಂದರೆ ಅಥವಾ ಕೆಣಕಿದರೆ ಬಿಡುವ ಮಾತೇ ಇಲ್ಲ. ಎಷ್ಟು ಪ್ರಜಾತಿಯ ಹಾವುಗಳಿದ್ದಾವಲ್ಲ, ಅವುಗಳಲ್ಲಿ ಈ ಕಿಂಗ್ ಕೋಬ್ರಾ ಒಂದೇ ಗೂಡು ಕಟ್ಟುವುದು. ಈ ಗುಣದಿಂದಾಗಿಯೇ ಕಿಂಗ್ ಕೋಬ್ರಾ ಎಲ್ಲ ಹಾವುಗಳಿಗಿಂತಲೂ ತುಂಬ ವಿಭಿನ್ನವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಈ ಕಿಂಗ್ ಕೋಬ್ರಾವನ್ನು ಅಂದರೆ ನಾಗರ ಹಾವನ್ನು ದೇವರು ಅಂತ ಹೇಳಿ ಪೂಜೆಯನ್ನು ಮಾಡುತ್ತಾರೆ. ಇವೆರಡೂ ಹಾವುಗಳು ಪರಸ್ಪರ ಮುಖಾಮುಖಿಯಾದರೆ ಅದರ ಪರಿಣಾಮ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ಅವೆರಡರ ಪವರ್ ಮತ್ತು ಸ್ಟ್ರೆಂತ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಿವಿಂಗ್ ಪ್ಲೇಸಸ್. ಈ ಬ್ಲ್ಯಾಕ್ ಮಾಂಬಾವು ಆಫ್ರಿಕಾದ ಸವನ್ನಾ ಮತ್ತು ರಾಕಿ ಹಿಲ್ಸ್ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆಫ್ರಿಕಾದ ಉದ್ದವಾದ ವಿಷಕಾರಿ ಹಾವು ಅಂತಲೇ ಹೆಸರುವಾಸಿಯಾಗಿದೆ. ನಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗಬಹುದು. ಈ ಬ್ಲ್ಯಾಕ್ ಮಾಂಬಾ ಹಾವು ಕಪ್ಪಾಗಿರುವುದಿಲ್ಲ, ಗ್ರೇ ಕಲರ್ ಆಗಿರುತ್ತದೆ. ಆದರೆ ಅದರ ಬಾಯಿ ತೆಗೆದರೆ ಪೂರ್ತಿ ಕಪ್ಪಾಗಿಯೇ ಇರುತ್ತದೆ. ಇದರಿಂದಾಗಿಯೇ ಬ್ಲ್ಯಾಕ್ ಮಾಂಬಾ ಅಂತ ಹೇಳಿ ಕರೆಯುತ್ತಾರೆ. ಅದೇ ಕಿಂಗ್ ಕೋಬ್ರಾ ಭಾರತ, ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾದ ಕಾಡುಗಳಲ್ಲಿ, ಮೈದಾನಗಳಲ್ಲಿ ಇರುವುದಕ್ಕೆ ಹೆಚ್ಚು ಇಷ್ಟಪಡುತ್ತದೆ. ಇದು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಸಿಗುತ್ತದೆ. ಅಟ್ಯಾಕಿಂಗ್ ಸ್ಪೀಡ್. ಅತಿ ಸ್ಪೀಡಾಗಿ ಓಡುವ ಹಾವುಗಳಲ್ಲಿ ಬ್ಲ್ಯಾಕ್ ಮಾಂಬಾ ಕೂಡ ಒಂದು. ಇದು ಪ್ರತಿ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು ವೇಗವಾಗಿ ಓಡುತ್ತದೆ.
ಇದರ ಜೊತೆಗೆ ಇದು ಎಕ್ಸಲೆಂಟ್ ಸ್ವಿಮ್ಮರ್ ಕೂಡ ಹೌದು. ಆದರೆ ಈ ಕಿಂಗ್ ಕೋಬ್ರಾ ಇದೆಯಲ್ಲ, ಇದು ಕೇವಲ 12 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುತ್ತದೆ. ಬಾಡಿ ಲೆಂತ್, ಈ ಬ್ಲ್ಯಾಕ್ ಮಾಂಬಾ 14 ಅಡಿಗಳಷ್ಟು ಉದ್ದವಾಗಿರುತ್ತದೆ. ಆವರೇಜ್ ಆಗಿ ಒಂದು 8 ಅಡಿಯಷ್ಟು ಉದ್ದ ಇರುತ್ತದೆ. ಅದಕ್ಕಾಗಿಯೇ ಸೆಕೆಂಡ್ ಲಾಂಗೆಸ್ಟ್ ಸ್ನೇಕ್ ಆಫ್ ದ ವರ್ಲ್ಡ್ ಅಂತ ಕರೆಯುತ್ತಾರೆ. ಅದೇ ಕಿಂಗ್ ಕೋಬ್ರಾ ಬ್ಲ್ಯಾಕ್ ಮಾಂಬಾಗಿಂತ 2 ಪಟ್ಟು ಉದ್ದವಾಗಿರುತ್ತದೆ, ಅಂದರೆ 18 ಅಡಿಗಳಷ್ಟು ಉದ್ದವಾಗಿರುತ್ತದೆ. ಅದಕ್ಕಾಗಿಯೇ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಉದ್ದವಾದ ಹಾವು ಅಂತ ಕರೆಸಿಕೊಳ್ಳುತ್ತದೆ. ಬಾಡಿ ವೇಟ್, ಇವೆರಡರ ಬಾಡಿ ವೇಟ್ ನೋಡುವುದಾದರೆ ಬ್ಲ್ಯಾಕ್ ಮಾಂಬಾ 1.5 ರಿಂದ 2 kgಯಷ್ಟಿರುತ್ತದೆ. ಕಿಂಗ್ ಕೋಬ್ರಾ 5 ರಿಂದ 6 kgಯಷ್ಟಿರುತ್ತದೆ. ಎಷ್ಟು ವಿಷಕಾರಿ! ಬ್ಲ್ಯಾಕ್ ಮಾಂಬಾವು ಕಚ್ಚಿದರೆ ಸುಮಾರು 20 ನಿಮಿಷದೊಳಗೆ ಜೀವ ಹೋಗಿಬಿಡುತ್ತದೆ. ಇದರ ಔಷಧಿ ಸಿಗದೆ ಹೆಚ್ಚು ಸಾವು ಸಂಭವಿಸುತ್ತದೆ. ಆದರೆ ಕಿಂಗ್ ಕೋಬ್ರಾ ಬ್ಲ್ಯಾಕ್ ಮಾಂಬಾದಷ್ಟು ವಿಷಕಾರಿ ಏನಲ್ಲ. ಇದು ಬಹಳಷ್ಟು ಪ್ರಮಾಣದ ವಿಷವನ್ನು ಬಿಡುಗಡೆ ಮಾಡುತ್ತದೆ. ಸುಮಾರು 20 ಜನರ ಜೀವ ತೆಗೆಯುವಷ್ಟು ವಿಷ ಒಂದೇ ಸಲ ಬಿಡುಗಡೆ ಮಾಡುತ್ತದೆ. ಆನೆಯ ಜೀವವೂ ಹೋಗಿಬಿಡಬಹುದು, ಅಷ್ಟು ವಿಷವನ್ನು ಬಿಡುತ್ತದೆ. ಈ ಕಿಂಗ್ ಕೋಬ್ರಾದ ವಿಷ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮನ್ನು ಹಾಳು ಮಾಡುತ್ತದೆ ಮತ್ತು ಕಾರ್ಡಿಯಾಕ್ ಅಟ್ಯಾಕ್ ಕೂಡ ಆಗುವ ಸಂಭವವಿದೆ. ಬಿಹೇವಿಯರ್, ದ ಬ್ಲ್ಯಾಕ್ ಮಾಂಬಾ ಬಹಳ ಅಗ್ರೆಸಿವ್. ಅದಕ್ಕೆ ಯಾರಾದರೂ ಅಟ್ಯಾಕ್ಗೆ ಬಂದರೆ ದೇಹದ 1/3 ಭಾಗವನ್ನು ಮೇಲೆತ್ತಿ ಕೌಂಟರ್ ಅಟ್ಯಾಕ್ ಮಾಡಿಬಿಡುತ್ತದೆ. ಅದೇ ಕಿಂಗ್ ಕೋಬ್ರಾ ಡೇಂಜರಸ್ ಹೌದು, ಆದರೆ ಒಂಥರ ನಾಚಿಕೆ ಸ್ವಭಾವದ್ದು. ಅದು ಬುಸ್ ಅಂತ ಹೇಳಿ ಹೆದರಿಸಿಬಿಡುತ್ತದೆ. ಮನುಷ್ಯರ ಮೇಲೆ ಆಕ್ರಮಣ ಮಾಡಲು ಇಷ್ಟಪಡುವುದಿಲ್ಲ, ಆದರೆ ಅದನ್ನು ಕೆಣಕಿದರೆ ಬಿಡುವುದಿಲ್ಲ. ಅವರ ಅಂತ್ಯ ಖಚಿತ. ಫುಡ್ ಹ್ಯಾಬಿಟ್, ಬ್ಲ್ಯಾಕ್ ಮಾಂಬಾ ಸಣ್ಣ ಪಕ್ಷಿಗಳು, ಇಲಿಗಳು, ಸಣ್ಣ ಸಣ್ಣ ಜಂತುಗಳನ್ನು ತಿಂದು ಜೀವಿಸುತ್ತದೆ. ಆದರೆ ಕಿಂಗ್ ಕೋಬ್ರಾ ಲಿಸರ್ಡ್ಸ್, ಎಗ್ಸ್, ಇಲಿಗಳಂತಹ ಚಿಕ್ಕ ಪ್ರಾಣಿಗಳಲ್ಲದೆ ವಿಷಪೂರಿತ ಮತ್ತು ವಿಷರಹಿತ ಹಾವುಗಳನ್ನು ಸಹ ನುಂಗಿಬಿಡುತ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ದ ಬ್ಲ್ಯಾಕ್ ಮಾಂಬಾದಂತಹ ವಿಷಕಾರಿ ಹಾವನ್ನು ಕೂಡ ನುಂಗಿಬಿಡುತ್ತದೆ. ಯಾವ ವಿಷವೂ ಕೂಡ ಏನೂ ಮಾಡುವುದಿಲ್ಲ. ದ ಫೈಟ್ ಬಿಟ್ವೀನ್ ದ ಕಿಂಗ್ ಕೋಬ್ರಾ ಆ್ಯಂಡ್ ದ ಬ್ಲ್ಯಾಕ್ ಮಾಂಬಾ, ಇವೆರಡೂ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುವುದರಿಂದ ಎದುರಾಗುವುದು ಅಸಾಧ್ಯವಾದ ಮಾತು. ಒಂದು ವೇಳೆ ಎದುರಾದರೆ ಈ ಎರಡೂ ಹಾವುಗಳ ಪವರ್ ಮತ್ತು ಸ್ಟ್ರೆಂತನ್ನು ಗಮನಿಸಿದ ನಂತರ ನಾವು ಅಂದಾಜಿಸಬಹುದು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ಬ್ಲ್ಯಾಕ್ ಮಾಂಬಾದ ಅಂತ್ಯವಾಗಿ ಬಿಡುತ್ತದೆ. ಅಂದರೆ ಕಿಂಗ್ ಕೋಬ್ರಾ ಮುಂದೆ ಬ್ಲ್ಯಾಕ್ ಮಾಂಬಾ ಸೋತು ಬಿಡುತ್ತದೆ. ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಬ್ಲ್ಯಾಕ್ ಮಾಂಬಾ ಕಿಂಗ್ ಕೋಬ್ರಾಗಿಂತ ಬಹಳ ವೇಗವಾಗಿಯೇ ಓಡಬಹುದು. ಆದರೆ ಕಿಂಗ್ ಕೋಬ್ರಾನ ಕಾಡಿನ ಒಳಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ತಪ್ಪಿಸಿಕೊಂಡು ಹೋಗುವುದು ಅಸಾಧ್ಯವಾದ ಮಾತು. ಈ ಕಿಂಗ್ ಕೋಬ್ರಾವು ವಿಷಕಾರಿ ಹಾವನ್ನು ನುಂಗುವುದರಿಂದ ಇದರ ಮುಂದೆ ಈ ಬ್ಲ್ಯಾಕ್ ಮಾಂಬಾಗೆ ಗೆಲ್ಲುವುದು ಸಾಧ್ಯವಿಲ್ಲ. ಇದೆಲ್ಲ ನೋಡಿದ ಮೇಲೆ ಈ ಬ್ಲ್ಯಾಕ್ ಮಾಂಬಾ ಮತ್ತು ಕಿಂಗ್ ಕೋಬ್ರಾಗಳ ಮಧ್ಯೆ ನಡೆಯುವ ಈ ಕಾಳಗದಲ್ಲಿ ಯಾರು ಗೆಲುವು ಸಾಧಿಸುತ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ದಯವಿಟ್ಟು ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಜೈ ಹಿಂದ್.